ಗೌಡ ಅವರು ನನಗೆ ಒಂದು ವಾರ್ಡ್ ಮಟ್ಟದಲ್ಲೇ ನಾನು ಉದ್ಘಾಟನೆ ಕರೆದು ಒಂದು ವೇದಿಕೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ನನಗೆ ಇವಾಗ ಬೆಂಗಳೂರು ನಗರದ ಅಧ್ಯಕ್ಷರಾಗಿ ಒಂದು ಇನ್ನೊಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ನಾನು ಅವರ ಚಿರಋಣಿಯಾಗಿ ಅವರು ಕೆಲಸ ಮಾಡ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ಆದರೆ ಇನ್ನೊಂದು ಏನಂದರೆ, ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಮಾತಾಡೋದು ತೆಲುಗು ಅಂತಲೇ ಹೇಳ್ತಾರೆ. ಆದರೆ ಇಲ್ಲಿ ಇವರು ನಿಂತು ಇಲ್ಲಿ ಒಂದು ಕನ್ನಡವನ್ನು ಬೆಳೆಸ್ತಾ ಇದ್ದಾರೆ ಅಂದರೆ ಅದು ದೊಡ್ಡ ಯಶಸ್ಸು ಸಿಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನೀವು ಅಷ್ಟೇ ಎಲ್ಲೇ ಹೋದ್ರೂ ನಿಮ್ಮ ಭಾಷೆನ ಬಳಸಿ, ಯಾಕೆ ಬೇರೆ ಭಾಷೆಗಳನ್ನ ಜಾಸ್ತಿ ಬಳಸ್ತೀರಾ? ಕನ್ನಡ ಉಳಿಸಿ ಬೆಳೆಸಿಗಿಂತ ಬಳಸಿ ಅನ್ನೋದನ್ನ ನಾನು ನಿಮಗೆಲ್ಲರಿಗೂ ಹೇಳ್ತಾ ಇದ್ದೀನಿ. ಎಲ್ಲೇ ಹೋದ್ಲಿ ನೀವು ಕನ್ನಡ ಶಾಲು ಹಾಕಿದ್ದೀರಾ ಅಂದರೆ ಕನ್ನಡ ಬಳಸ್ಬೇಕು. ಯಾವುದೇ ವೇದಿಕೆಯಲ್ಲಿದೆ. ಈಗ ತಾನೇ ಇವಾಗೊಬ್ಬರು ಯಾರು ಮಾತಾಡ್ತಾ ಇದ್ರು ತೆಲುಗಲ್ಲಿ. ಏನಕ್ಕೆ ನೀವು ತೆಲುಗು ಮಾತಾಡ್ತೀರಾ? ಇರೋದು ಆಂಧ್ರ, ನಾವಿರೋದು ಕರ್ನಾಟಕ. ನಾವಿಲ್ಲಿ ನೆಲ ನುಡಿ ಭಾಷೆ ಎಲ್ಲದಕ್ಕೂ ನಾವು ಒತ್ತು ಕೊಡಬೇಕು. ನಾವಿಲ್ಲಿ ಕೆಲಸ ಮಾಡಬೇಕು. ನಮಗೆ ಅವ್ರ ಪಕ್ಕದ ರಾಜ್ಯದಿಂದ ನಮ್ಗೆ ಬಂದಿಲ್ಲ ಏನು ಮಾಡೋಲ್ಲ. ನಮ್ಮ ಭಾಷೆನೇ ನಮ್ಗೆ ಮುಖ್ಯ. ಜೈ ಕರ್ನಾಟಕ, ಜೈ ಕನ್ನಡ ಅಂದರೆ ಈಗ ಇವತ್ತಿನ ಇಷ್ಟು